ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಶ್ರೀ ಆನ್ಲೈನ್ ಸೆಂಟರ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ CRPF ಇಂದ ಹೆಡ್ ಕಾನ್ಸ್ಟೇಬಲ್ ಮತ್ತು ಸ್ಟೆನೋಗ್ರಾಫರ್ ಹುದ್ದೆಗಳನ್ನು ನೇಮಕಾತಿ ಮಾಡಿದ್ರು. ಅದೇ ರೀತಿಯಾಗಿ ಮೊಬೈಲ್ ಮೂಲಕ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನೋಡಿ, CRPF ಇಂದ ನಿಮಗೆ ಹೆಡ್ ಕಾನ್ಸ್ಟೇಬಲ್ ಮತ್ತು ಸ್ಟೆನೋಗ್ರಾಫರ್ ಹುದ್ದೆಗಳನ್ನು ನೇಮಕಾತಿ ಮಾಡಿದ್ದಾರೆ. 1500 ಅಧಿಕ ಹುದ್ದೆಗಳು ಇಲ್ಲಿ ಖಾಲಿದ್ದಾವೆ. ಅದನ್ನು ಮೊಬೈಲ್ ಮೂಲಕ ಹೇಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಂತ ಇವತ್ತಿನ ನೋಡೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನಿಮಗೆ CRPF ಇಂದ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನೀಡಿರ್ತಾರೆ. ಫಸ್ಟ್ ಒಂದು ನಿಮಗೆ ಇಲ್ಲಿ ಲಿಂಕ್ಸ್ನ ನೀಡಿರ್ತಾರೆ. ನಿಮ್ಮ ಅಡ್ವರ್ಟೈಸ್ಮೆಂಟ್ ಅಂದರೆ ನೋಟಿಫಿಕೇಶನ್ ನೋಡ್ಕೋಬೇಕಾದ್ರೆ ನಿಮಗೆ ಇಲ್ಲಿ ಲಿಂಕ್ಸ್ ನೀಡಿರ್ತಾರೆ ಮತ್ತು ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಕೀ ಡೇಟ್ಸ್ ಅಂದರೆ ನಿಮಗೆ ಇಂಪಾರ್ಟೆಂಟ್ ಡೇಟ್ಸ್ನ ನೀಡಿರ್ತಾರೆ. ಅಂದರೆ ಸ್ಟಾರ್ಟ್ ಆಫ್ ಡೇಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 4 ಜನವರಿ 2023ಗೆ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಮತ್ತು ಲಾಸ್ಟ್ ಡೇಟ್ ಆಫ್ ಆನ್ಲೈನ್ ಸಬ್ಮಿಷನ್ ಅಂದರೆ ಕೊನೆ ದಿನಾಂಕ ನೋಡೋದಾದರೆ 25 ಜನವರಿ 2023ಕ್ಕೆ ನಿಮಗೆ ಈ ಅಪ್ಲಿಕೇಶನ್ಗೆ ಕೊನೆ ದಿನಾಂಕ ಆಗಿರುತ್ತೆ. ನೋಡಿ, ಈಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಈಗ ಹೀಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದ್ರ ಬಗ್ಗೆ ನೋಡಿ, ಇಲ್ಲಿ ಟು ರಿಜಿಸ್ಟರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ನೀವು ರಿಜಿಸ್ಟರ್ ಮಾಡಬೇಕಾಗತ್ತೆ. ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ, ಈ ಥರ ರಿಜಿಸ್ಟ್ರೇಷನ್ ಮೇಲೆ ಹೊಡೆದ ತಕ್ಷಣ ಲೋಡಿಂಗ್ ಅಂತ ಇಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ ಇರ್ತಾರೆ. ಇಲ್ಲಿ ಕ್ಲೋಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು CRPF ಅಪ್ಲಿಕೇಶನ್ ಫಾರ್ಮ್ನ ಫಿಲ್ಅಪ್ ಮಾಡಬೇಕಾಗುತ್ತೆ. ಫಸ್ಟ್ ಒಂದು ಇನ್ಸ್ಟ್ರಕ್ಷನ್ಸ್ನ ನೀಡಿರ್ತಾರೆ. ಇಲ್ಲಿ ನೀವು ಇನ್ಸ್ಟ್ರಕ್ಷನ್ಸ್ನ ಓದ್ಕೋಬೋದು. ಅದೇ ರೀತಿಯಾಗಿ ಇಲ್ಲಿ ಸ್ಕ್ರೋಲ್ ಮಾಡಿ ರಿಜಿಸ್ಟ್ರೇಷನ್ ಇಲ್ಲಿ ನೀವು ಮಾಡಬೇಕಾಗುತ್ತೆ. ಫಸ್ಟ್ ಒಂದು ಪೋಸ್ಟ್ ಅಪ್ಲೈ ಡೀಟೇಲ್ಸ್ನ ಇಲ್ಲಿ ಫಸ್ಟು ನೀವು ಫಿಲ್ಅಪ್ ಮಾಡ್ಕೊಳ್ಳಿ. ಒಂದೇದು ನೋಡೋದಾದರೆ ಪೋಸ್ಟ್ ನೇಮ್, ನೀವು ಯಾವ ಜಾಬಿಗೆ ಅಪ್ಲೈ ಮಾಡ್ತಾರಲ್ಲ ಆ ಪೋಸ್ಟ್ ನೇಮ್ನ ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ 2 ಹುದ್ದೆಗಳು ಖಾಲಿದ್ದಾವೆ. ಒಂದು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸ್ಟೆನೋಗ್ರಾಫರ್ ಹುದ್ದೆ ಮತ್ತು ಒಂದು ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ ಹುದ್ದೆ ಆಗಿರ್ತವೆ. ನೀವು ಯಾವುದೋ ಜಾಬಿಗೆ ಅಪ್ಲೈ ಮಾಡ್ತೀರಾ ಆ ಜಾಬ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನಾವು ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿ ಹುದ್ದೆಗೆ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಿದ್ವಿ. ಆ ಕಾರಣದಿಂದ ನಾವು ಹೆಡ್ ಕಾನ್ಸ್ಟೇಬಲ್ನ ಚೂಸ್ ಮಾಡ್ಕೋತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಪೋಸ್ಟ್ ಕೋಡ್, ನಿಮಗೆ ಆಟೋಮೆಟಿಕ್ ನೀವು ಪೋಸ್ಟ್ ನೇಮ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಪೋಸ್ಟ್ ಕೋಡ್ ಆಟೋಮೆಟಿಕ್ ಇಲ್ಲಿ ಫಿಲ್ಅಪ್ ಆಗ್ತದೆ. ನೆಕ್ಸ್ಟ್ ಒಂದು ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಫುಲ್ ನೇಮ್ ಅಂದರೆ ನೀವು SSLC ಮಾರ್ಕ್ಸ್ ಕಾರ್ಡಲ್ಲಿರುವಂತೆ ನಿಮ್ಮ ಅಪ್ಲಿಕೇಶನ್ ಫುಲ್ ನೇಮ್ ಅಂದರೆ ನಿಮ್ಮ ಹೆಸರು ಇರ್ತದಲ್ಲ ಫುಲ್ ನೇಮ್ನ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ, SSLC ಮಾರ್ಕ್ಸ್ ಕಾರ್ಡಲ್ಲಿರುವಂತೆ. ನೆಕ್ಸ್ಟು ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಇಲ್ಲಿ ಫಸ್ಟು ನಿಮ್ಮ 10 ಡಿಜಿಟಲ್ ಮೊಬೈಲ್ ನಂಬರ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಮತ್ತು ಇನ್ನೊಮ್ಮೆ ನಿಮ್ಮ ಮೊಬೈಲ್ ನಂಬರ್ ಕನ್ಫರ್ಮ್ ಮಾಡ್ಕೊಳ್ಳು. ಇನ್ನೊಮ್ಮೆ ಇಲ್ಲಿ ಮೊಬೈಲ್ ನಂಬರ್ನ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಲ್ಟ್ರೇಟ್ ಮೊಬೈಲ್ ನಂಬರ್ ಅಂದರೆ ಈ ಮೊಬೈಲ್ ನಂಬರ್ ಬಿಟ್ಟು ಇನ್ನೊಂದು ಮೊಬೈಲ್ ನಂಬರ್ ಇದ್ದರೆ ನೀವು ಚೂಸ್ ಮಾಡ್ಕೋಬೋದು. ನೀವೇನಾದರೂ ಒಂದೇ ಮೊಬೈಲ್ ಇದ್ದರೆ ಸಾಕಾಗುತ್ತೆ. ನೆಕ್ಸ್ಟು ಇಮೇಲ್ ಅಡ್ರೆಸ್, ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಮತ್ತು ಇನ್ನೊಮ್ಮೆ ಇಮೇಲ್ ಅಡ್ರೆಸ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ನೀವು 2 ಸಲ ಇಮೇಲ್ ಅಡ್ರೆಸ್ನ ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಈ ಥರ ಫಿಲ್ಅಪ್ ಮಾಡಿ ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಐ ಅಗ್ರಿ ಅಂತ ಬಟನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಪ್ಚಾ ಹಾಕೋಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾ ಹಾಕಿ ಇಲ್ಲಿ ರೀವೆರಿಫೈ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಯಾಪ್ಚಾ ಹಾಕೊಂಡು ನೀವು ಇಲ್ಲಿ ರೀವೆರಿಫೈ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವೆರಿಫಿಕೇಷನ್ ಫಾರ್ ಪೋಸ್ಟ್ ನೇಮ್, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಮತ್ತು ಅಪ್ಲಿಕೇಶನ್ ಫುಲ್ ನೇಮ್ನ ನಿಮಗೆ ಇಲ್ಲಿ ತೋರಿಸುತ್ತೆ. ನೀವು ಕರೆಕ್ಟ್ ಆಗಿದೆ ಅಂತಂದು ಇಲ್ಲಿ ಬಾಕ್ಸ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಪೋಸ್ಟ್ ನೇಮ್ ಹೆಡ್ ಕಾನ್ಸ್ಟೇಬಲ್ ಕರೆಕ್ಟ್ ಆಗಿದೆ ಮತ್ತು ಅಪ್ಲಿಕೇಶನ್ ಫುಲ್ ನೇಮ್ ನೋಡ್ಕೋಬೇಕಾಗುತ್ತೆ, ಇದು ಕರೆಕ್ಟ್ ಆಗಿದೆ. ಮತ್ತು ಮೊಬೈಲ್ ನಂಬರ್ನ ಇನ್ನೊಮ್ಮೆ ವೆರಿಫೈ ಮಾಡ್ಕೋಬೇಕಾಗುತ್ತೆ, ಇದು ಕರೆಕ್ಟ್ ಆಗಿದೆ. ಈ ಥರ ನೀವು ಬಾಕ್ಸ್ನ ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ನಿಮ್ಮದು ಎಲ್ಲ ಕರೆಕ್ಟ್ ಇದ್ದರೆ ಈ ಥರ 4 ಬಾಕ್ಸ್ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲರ್ಟ್ ಸೂಚನೆ ಇರ್ತದೆ. ಇಲ್ಲಿ ನೀವು ಒಂದು ಸಲ ಸಬ್ಮಿಟ್ ಮಾಡಿದ ತಕ್ಷಣ ಇನ್ನೊಂದು ಸಲ ನಿಮಗೆ ಎಡಿಟ್ ಮಾಡಲು ಅವಕಾಶವನ್ನು ಕೊಡೋದಿಲ್ಲ ಅವರು. ಅದಕ್ಕೆ ತಕ್ಷಣ ನೀವು ಅಲರ್ಟ್ ಅಂದರೆ ಕರೆಕ್ಟಾಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಅಲರ್ಟ್ ಮೆಸೇಜ್ ಬರುತ್ತೆ, ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ನ ಬಂದಿರುತ್ತೆ. ಇಲ್ಲಿ ನೀವು ಈ ರಿಜಿಸ್ಟ್ರೇಷನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡು ಅಥವಾ ಇಲ್ಲಿ ಸ್ಕ್ರೀನ್ಶಾಟ್ ನೋಡ್ಕೊಂಡ್ಬಿಡ್ರಿ. ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಲ್ಲಿ ಅಥವಾ ನೋಟರ ಮಾಡ್ಕೊಳ್ಳಿ. ಇಲ್ಲಿ ಕ್ಲೋಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ಥರ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಇಲ್ಲಿ ಶೋ ಮಾಡ್ತಾರೆ. ಇಲ್ಲಿ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಸ್ಟೇಟಸ್ ಆಗಿದೆ ಮತ್ತು ಅಪ್ಲಿಕೇಶನ್ ನಂಬರ್ನ ನೀಡಿರ್ತಾರೆ, ಕ್ಯಾಂಡಿಡೇಟ್ ನೇಮ್ ನೀಡಿರ್ತಾರೆ ಮತ್ತು ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಇಲ್ಲಿ ನಿಮಗೆ ನೀಡಿರ್ತಾರೆ ಮತ್ತು ಪೋಸ್ಟ್ ಡೀಟೇಲ್ಸ್ನ ಇಲ್ಲಿ ಅವರು ತೋರಿಸಿರ್ತಾರೆ. ಈ ಥರ ಆದ ತಕ್ಷಣ ಇಲ್ಲಿ ಗೋ ಟು ಅಪ್ಲಿಕೇಶನ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಗೋ ಟು ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಲೋಡಿಂಗ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ. ಈ ಥರ ಲೋಡಿಂಗ್ ಆಗುತ್ತೆ. ನೋಡಿ, ಈ ಥರ ಲೋಡಿಂಗ್ ಆದ ತಕ್ಷಣ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ನೀಡಿರ್ತಾರೆ. ಇಲ್ಲಿ ಕ್ಲೋಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಇಲ್ಲಿ ನೀವು ಎಲ್ಲ ಇನ್ಸ್ಟ್ರಕ್ಷನ್ಸ್ ಅಂದರೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ಓದ್ಕೋಬೇಕಾಗತ್ತೆ. ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಬೇಕಾಗತ್ತೆ. ಫಸ್ಟ್ ಒಂದು ಇಲ್ಲಿ ನಿಮ್ಮ ಪೋಸ್ಟ್ ಅಪ್ಲೈ ಡೀಟೇಲ್ಸ್ನ ಅವರು ಶೋ ಮಾಡಿರ್ತಾರೆ. ನಿಮ್ಮ ಅಪ್ಲಿಕೇಶನ್ ನಂಬರ್, ಪೋಸ್ಟ್ ನೇಮ್ ಮತ್ತು ಪೋಸ್ಟ್ ಕೋಡ್ ಅಂತ ಕೇಳುತ್ತೆ. ಇಲ್ಲಿ ಫಸ್ಟ್ ಒಂದು ನಿಮ್ಮದು ಜೆಂಡರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಜೆಂಡರ್ನ ಈ ಥರ ಚೂಸ್ ಮಾಡ್ಕೊಳ್ಳಿ. ಈ ಥರ ನಿಮ್ಮ ಜೆಂಡರ್ನ ಚೂಸ್ ಮಾಡ್ಕೊಂಡು ನೆಕ್ಸ್ಟು ಡೇಟ್ ಆಫ್ ಬರ್ತ್, ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿರುವಂತೆ ನಿಮ್ಮ ಡೇಟ್ ಆಫ್ ಬರ್ತ್ನ ಇಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ಡೇಟ್ ಆಫ್ ಬರ್ತ್ನ ಚೂಸ್ ಮಾಡ್ಕೊಳ್ಳಿ. ಈ ಥರ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ. ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಆದ ತಕ್ಷಣ ನಿಮಗೆ ಏಜ್ ಎಷ್ಟಿದೆ ಅಂತ ಆಟೋಮೆಟಿಕ್ ತೋರಿಸುತ್ತೆ. ನೆಕ್ಸ್ಟು ನ್ಯಾಷನಾಲಿಟಿ, ಸಿಟಿಜನ್ ಆಫ್ ಇಂಡಿಯನ್, ನಾವು ಇಂಡಿಯನ್ ಇದೆ, ಅದಕ್ಕೆ ಈ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ರಿಸರ್ವೇಷನ್ ಕ್ಯಾಟಗರಿ, ನಿಮ್ಮ ಕ್ಯಾಟಗರಿ ಚೂಸ್ ಮಾಡಬೇಕಾಗುತ್ತೆ. SC ST ಈ ಥರ ನಿಮ್ಮ ಕ್ಯಾಟಗರಿನಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ನಾವು ST ಇದ್ದ ಕಾರಣ ಶೆಡ್ಯೂಲ್ ಟ್ರೈಬ್ಸ್ ಅಂತಂದು STಯನ್ನು ಚೂಸ್ ಮಾಡ್ಕೊಂಡಿವಿ. ನೆಕ್ಸ್ಟ್ ಒಂದು ಪರ್ಸ್ನಲ್ ಡೀಟೇಲ್ಸ್ನ ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನೋಡಿ, ನಿಮಗೆ ಫಸ್ಟು ಅಪ್ಲಿಕೇಶನ್ ಫುಲ್ ನೇಮ್ ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡೋಲ್ಲಿ ನಿಮ್ಮ ನೇಮ್ ಹಾಕಿರ್ತಿರಲ್ಲ ಅದು ಆಲ್ರೆಡಿ ಇಲ್ಲಿ ಫಿಲ್ಅಪ್ ಆಗಿರುತ್ತೆ. ತೆಳಗೆ ನೋಡೋದಾದರೆ ನಿಮಗೆ ಫಾದರ್ ನೇಮ್, ಇಲ್ಲಿ ಫಾದರ್ ನೇಮ್ SSLC ಮಾರ್ಕ್ಸ್ ಕಾರ್ಡಲ್ಲಿರುವಂತೆ ನಿಮ್ಮ ಫಾದರ್ ನೇಮ್ ಹಾಕ್ಕೊಳ್ಳಿ ಮತ್ತು ಮದರ್ ನೇಮ್ ಹಾಕ್ಕೊಳ್ಳಿ ಮತ್ತು ನಿಮ್ಮ ಮ್ಯಾರಿಡ್ ಸ್ಟೇಟಸ್ನ ಇಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಮ್ಯಾರಿಡ್ ಸ್ಟೇಟಸ್ನ ಈ ಥರ ಫಿಲ್ಅಪ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ಆಲ್ರೆಡಿ ಶೋ ಆಗಿರುತ್ತೆ. ಇಮೇಲ್ ಅಡ್ರೆಸ್ ಆಲ್ರೆಡಿ ಶೋ ಆಗಿರುತ್ತೆ. ಮತ್ತು ಇಲ್ಲಿ ಟೆಸ್ಟ್ ಸಿಟಿ ಪ್ರಿಫರೆನ್ಸ್ನ ನೀಡಬೇಕಾಗುತ್ತೆ. ನೀವು ಎಕ್ಸಾಮ್ ಪ್ರಿಫರೆನ್ಸ್ನ ನೀಡಬೇಕಾಗುತ್ತೆ. ಇಲ್ಲಿ ಟೆಸ್ಟ್ ಸ್ಟೇಟ್ ಅಂತಿರುತ್ತೆ, ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಸ್ಟೇಟ್ ಯಾವುದು ಅಂತಂದು ಇಲ್ಲಿ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ನಿಮ್ಮ ಸ್ಟೇಟ್ನ ಚೂಸ್ ಮಾಡ್ಕೊಳ್ಳಿ ಮತ್ತು ಪ್ರಿಫರ್ಡ್ ಟೆಸ್ಟ್ ಸಿಟಿ, ನಿಮ್ಮ ಸಿಟಿ ಅಂದರೆ ನೀವು ಎಕ್ಸಾಮ್ ಎಲ್ಲಿ ಬರೀಬೇಕಂತಂದು ಇಲ್ಲಿ ಸಿಟಿನ ಚೂಸ್ ಮಾಡ್ಕೋಬೇಕಾಗತ್ತೆ. ಈ ಥರ ನಿಮ್ಮದು ಸಿಟಿನ ಚೂಸ್ ಮಾಡ್ಕೊಳ್ಳಿ. ಎಕ್ಸಾಮ್ ಪ್ರಿಫರೆನ್ಸನ್ನು ನೀಡಬೇಕಾಗುತ್ತೆ. ನೀವು ಈ ಥರ ಪ್ರಿಫರೆನ್ಸ್ನ 3 ಸ್ಟೇಟ್ನ ಹಾಕಿ 3 ಸಿಟಿನ ಚೂಸ್ ಮಾಡ್ಕೊಳ್ಳಿ, ಪ್ರಿಫರೆನ್ಸ್ನ ನೀಡ್ಕೊಳ್ಳಿ. ನೆಕ್ಸ್ಟ್ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಡೀಟೇಲ್ಸ್ನ ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಇಲ್ಲಿ ನೀವು ಜಾಯ್ನಿಂಗ್ ಡೇಟ್ ಸರ್ವಿಸ್ ಮತ್ತು ರಿವೆಲಿಂಗ್ ಡೇಟ್ ಫಾರ್ಮ್ ಸರ್ವಿಸ್ ನೀವು ಇಲ್ಲಿ ಇದನ್ನು ಹಾಕೋಬೇಕಾಗುತ್ತೆ. ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಅಡಿಷ್ನಲ್ ಡೀಟೇಲ್ಸ್ನ ನೋಡೋದಾದ್ರೆ ನಿಮಗೆ ಆರ್ ಯು ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದರೆ ಎಸ್ ಅಂತ ಫಿಲ್ಅಪ್ ಮಾಡ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಫಿಲ್ಅಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಇಲ್ಲಿ ಗುಜರಾತ್ ದಂಗೆಯಲ್ಲಿ ಕಿಲ್ಲಾದ ಮಕ್ಕಳಿದ್ದಾರೆ ಅಂತ ಕೇಳುತ್ತೆ. ಇಲ್ಲಿ ಇದ್ದರೆ ಎಸ್ ಅಂತ ಅಂದರೆ, ಇಲ್ಲಾದರೆ ನೋ ಅಂತ ಈ ಥರ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಡೀಟೇಲ್ಸ್ ಹಾಕೋಬೇಕಾಗತ್ತೆ. ಈ ಥರ ಡೀಟೇಲ್ಸ್ ಹಾಕೋದ ತಕ್ಷಣ ಇಲ್ಲಿ ಸೇವ್ ಅಂತಿದೆ ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಈ ಥರ ನಿಮಗೆ ನೆಕ್ಸ್ಟ್ ಡೀಟೇಲ್ಸ್ಗೆ ಹೋಗುತ್ತೆ. ಇಲ್ಲಿ ನೀವು ಅಡ್ರೆಸ್ನ ಫಿಲ್ಅಪ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಅಡ್ರೆಸ್ ಲೈನ್ 1, ಅಡ್ರೆಸ್ ಲೈನ್ 2 ಮತ್ತು ನಿಮ್ಮ ಕಂಟ್ರಿನ ಫಿಲ್ಅಪ್ ಮಾಡ್ಕೊಳ್ಳಿ. ಈ ಥರ ನೀವು ಕಂಟ್ರಿನ ಫಿಲ್ಅಪ್ ಮಾಡ್ಕೊಂಡು ನಿಮ್ಮ ಸ್ಟೇಟ್ ಮತ್ತು ಡಿಸ್ಟಿಕ್ ಮತ್ತು ನಿಮ್ಮ ಪಿನ್ ಕೋಡ್ ಇಲ್ಲೆಲ್ಲ ನೀವು ಫಿಲ್ಅಪ್ ಮಾಡ್ಕೊಳ್ಳಿ. ಫಿಲ್ಅಪ್ ಮಾಡ್ಕೊಂಡು ಈಸ್ ಫರ್ ಅಡ್ರೆಸ್ ಸೇಮ್ ಅಂತಂದು ಇಲ್ಲಿ ನೀವು ಎಸ್ ಅಂತ ಫಿಲ್ಅಪ್ ಮಾಡ್ಕೊಳ್ಳಿ. ನೀವೇನಾದರೂ ನಿಮ್ಮ ಅಡ್ರೆಸ್ ಬೇರೆ ಇದ್ದು ಮತ್ತು ಈಗ ಇರುವ ಪ್ಲೇಸ್ ಬೇರೆ ಇದ್ದರೆ ಇಲ್ಲಿ ನೋ ಅಂತ ಮಾಡಿ ಈಗ ಪರ್ಮನೆಂಟ್ ಅಡ್ರೆಸ್ನ ಇಲ್ಲಿ ನೀವು ಕೆಳಗೆ ಫಿಲ್ಅಪ್ ಮಾಡ್ಕೊಳ್ಳಿ. ಈ ಥರ ನೀವು ಅಡ್ರೆಸ್ನ ಹಾಕ್ಕೊಳ್ಳಿ. ಈ ಥರ ನೀವು ಅಡ್ರೆಸ್ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಬಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ನ ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಕ್ವಾಲಿಫಿಕೇಷನ್ ಡೀಟೇಲ್ಸ್ ನೋಡಿ, ಫಸ್ಟ್ ಒಂದು ಮೆಟ್ರಿಕೇಷನ್ 10th ಡೀಟೇಲ್ಸ್ ಅಂದರೆ SLC ನಿಮ್ಮ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ನ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ನೇಮ್ ಆಫ್ ದ ಬೋರ್ಡ್ ಅಂದರೆ ನಿಮ್ಮ ಬೋರ್ಡ್ ನೇಮ್ನ ಹಾಕ್ಕೊಳ್ಳಿ. ಅಂದರೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಅಂತ ಇರುತ್ತೆ ನೋಡಿ, ಅದನ್ನು ಫಿಲ್ಅಪ್ ಮಾಡ್ಕೊಳ್ಳಿ. ನೀವು SLC ಮಾರ್ಕ್ಸ್ ಕಾರ್ಡ್ನ ತೆಗೆದಿಟ್ಕೊಳ್ಳಿ, ಅಲ್ಲಿ ಮೇಲೆ ಬರುತ್ತೆ ನೋಡಿ ಬೋರ್ಡ್ ನೇಮು. ಮತ್ತು ಇಯರ್ ಆಫ್ ಪಾಸಿಂಗ್ ಇಯರ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಿಟ್ಯೂಟ್ ನೇಮ್ ಅಂದರೆ ನೀವು ಯಾವ ಸ್ಕೂಲ್ನಲ್ಲಿ ಕಲ್ತಿರಲ್ಲ ಆ ಇನ್ಸ್ಟಿಟ್ಯೂಟ್ ನೇಮ್ನ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಒಂದು ಪ್ಲೀಸ್ ಸೆಲೆಕ್ಟ್ ಎನಿ ಆಫ್ ದ ಫಾಲೋವಿಂಗ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ CGPA ಮತ್ತು ಗ್ರೇಡ್ ಆಫ್ ಮಾರ್ಕ್ಸ್ ಮತ್ತು ಪರ್ಸೆಂಟೇಜ್ನಲ್ಲಿ ಈ ಥರ 3 ಆಪ್ಷನ್ಗಳು ಇರ್ತವೆ. ಇಲ್ಲಿ ನೀವು ಪರ್ಸೆಂಟೇಜ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಈ ಥರ ನೀವು ಪರ್ಸೆಂಟೇಜ್ನ ಫಿಲ್ಅಪ್ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡು ನೀವು 625ಕ್ಕೆ ಎಷ್ಟು ತೊಗೊಂಡಿದ್ದೀರ ಅಂದರೆ ಇಲ್ಲಿ ನೀವು ತೊಗೊಂಡಿರುವ ಅಂಕಗಳನ್ನ ಇಲ್ಲಿ ಬರಿಬೇಕಾಗತ್ತೆ. ಈ ಥರ ನೀವು ಇಲ್ಲಿ ತೊಗೊಂಡಿರುವ ಅಂಕಗಳು ಇಲ್ಲಿ ನೀವು ಎಷ್ಟಕ್ಕೆ ಅಂದರೆ 625ಕ್ಕೆ ಇಲ್ಲಿ ಇರುತ್ತೆ ಎಕ್ಸಾಮ್ ಇದು SLC. ಈ ಥರ ನೀವು ತೊಗೋಬೇಕಾಗುತ್ತೆ. ಇಲ್ಲಿ ನಿಮಗೆ ಆಟೋಮೆಟಿಕ್ ನಿಮ್ಮ ಪರ್ಸೆಂಟೇಜ್ ಇಲ್ಲಿ ಶೋ ಆಗುತ್ತೆ. ಈ ಥರ ನೀವು SLC ಹಾಕೋಬೇಕಾಗುತ್ತೆ. ಫಸ್ಟ್ ನಿಮಗೆ ನೆಕ್ಸ್ಟ್ ಒಂದು 12th ಡೀಟೇಲ್ಸ್ ಅಂದರೆ PUC ಡೀಟೇಲ್ಸ್ನ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ನಿಮ್ಮ ನೇಮ್ ಆಫ್ ಬೋರ್ಡ್ ಅಂದರೆ ನೀವು PUC ಮೇಲೆ ಇರುತ್ತೆ ನೋಡಿ, ಫ್ರೀ ಸಿಟಿ ಎಜುಕೇಷನ್ ಬೋರ್ಡ್ ಅಂತ ಇರುತ್ತೆ ನೋಡಿ, ಆ ಸ್ಟೇಟ್ ಬೋರ್ಡ್ನ ಹಾಕ್ಕೊಳ್ಳಿ. ಮತ್ತು ಪಾಸಿಂಗ್ ಇಯರ್ನ ಹಾಕ್ಕೊಳ್ಳಿ ಮತ್ತು ಇನ್ಸ್ಟಿಟ್ಯೂಟ್ ನೇಮ್ ಹಾಕ್ಕೊಳ್ಳಿ. ಮತ್ತು ಪ್ಲೀಸ್ ಸೆಲೆಕ್ಟ್ ಏನೋ ಫಾಲೋಯಿಂಗ್ ಅಂತ ಇದೆ, ಇಲ್ಲಿ ಪರ್ಸೆಂಟೇಜ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಈ ಥರ ಫಿಲ್ಅಪ್ ಮಾಡ್ಕೊಂಡು ನೀವು ಎಷ್ಟು ಮಾರ್ಕ್ಸ್ ತೊಂದರೆ ಅಂತ ಅಂದು ಇಲ್ಲಿ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ನಿಮ್ಮದು ಡೈರೆಕ್ಟಾಗಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ನ ಇಲ್ಲಿ ಆಟೋಮೆಟಿಕ್ ಇಲ್ಲಿ ಶೋ ಆಗುತ್ತದೆ.
ಈ ಥರ SLC ಮತ್ತು PUC ಮಾರ್ಕ್ಸ್ ಶೀಟ್ನಲ್ಲಿರುವ ಡೀಟೇಲ್ಸ್ನ ಈ ಥರ ಫಿಲ್ಅಪ್ ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಸೇವ್ಡ್ ಆಗಿರುತ್ತೆ. ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಈ ಥರ ಬರುತ್ತೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಒಂದು ಕೊನೆಯ ಸ್ಟೆಪ್ ಆಗಿರುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಫಸ್ಟ್ ಒಂದು ಅಪ್ಲೋಡ್ ದ ಸ್ಕ್ಯಾನ್ ಕಾಪಿ ಫಾರ್ ದ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಮಿನಿಮಮ್ 50 KB ಇಂದ 80 KB ಒಳಗೆ ಇರಬೇಕಂತಂದು ಇವರು ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ನೀಡಿರ್ತಾರೆ. ನೆಕ್ಸ್ಟ್ ಒಂದು ಅಪ್ಲೋಡ್ ಯುವರ್ ಸ್ಕ್ಯಾನ್ ಸಿಗ್ನೇಚರ್. ಇಲ್ಲಿ ಸಿಗ್ನೇಚರ್ 50 KB ಇಂದ 80 KB ಒಳಗೆ ಇದು GPG ಫಾರ್ಮೆಟ್ನಲ್ಲಿ ನೀವು ಇದನ್ನು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಒಂದು ಅಪ್ಲೋಡ್ ಯುವರ್ ಸ್ಕ್ಯಾನ್ 10th ಮಾರ್ಕ್ಸ್ ಶೀಟು 100 KB ಇಂದ 300 KB GPG ಅಥವಾ PDF ಫಾರ್ಮೆಟ್ನಲ್ಲಿ ಇಲ್ಲಿ ಅಪ್ಲೋಡ್ ಆಗುತ್ತೆ ಅಂತ ಅವರು ತಿಳಿಸಿದ್ದಾರೆ. ನೆಕ್ಸ್ಟ್ ಒಂದು ಅಪ್ಲೋಡ್ ಯುವರ್ ಸ್ಕ್ಯಾನ್ 12th ಕ್ಲಾಸ್ ಸರ್ಟಿಫಿಕೇಟ್ ಮಾರ್ಕ್ಸ್ ಶೀಟ್ ಅಂತಿದೆ. ಇಲ್ಲಿ 100 KB ಇಂದ 300 KB ಒಳಗೆ ನೀವು GPG ಅಥವಾ PDF ಫಾರ್ಮೆಟ್ನಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಅಪ್ಲೋಡ್ ಯುವರ್ ಕಾಸ್ಟ್ ಸರ್ಟಿಫಿಕೇಟ್. ಇಲ್ಲಿ ನೀವು ಕಾಸ್ಟ್ ಸರ್ಟಿಫಿಕೇಟ್ ಇಂಗ್ಲೀಷ್ನಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ, ಕನ್ನಡದಲ್ಲಿ ಬೇಡ. ಇಂಗ್ಲೀಷ್ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು 100 KB ಇಂದ 300 KB ಒಳಗೆ ಇರಬೇಕಾಗುತ್ತೆ. ಇದು GPG ಅಥವಾ GPEG ಮತ್ತು PDF ಫಾರ್ಮೆಟ್ನಲ್ಲಿ ಇಲ್ಲಿ ಅಪ್ಲೋಡ್ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಈ ಥರ ನೀವು ಇಲ್ಲಿ ಒಟ್ಟು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಕೊಳ್ಳಿ. ನಾನು ಬೇಕಾದ್ರೆ ನೀವು ಸ್ಕ್ಯಾನ್ ಹೇಗೆ ಮಾಡ್ಬೇಕಂತ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗೆ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀನಿ. ನೀವು ಹೇಗೆ ರಿಸೈಜ್ ಮಾಡಬೇಕಂತಂದು ಆ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ. ಯಾವ ವಿಡಿಯೋನ ಚೆಕ್ಔಟ್ ಮಾಡ್ಕೊಳ್ಳಿ. ಚೆಕ್ಔಟ್ ಮಾಡಿ ಇಲ್ಲಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಈ ಥರ ಆದ ತಕ್ಷಣ ನಿಮಗೆ ನೆಕ್ಸ್ಟ್ ಒಂದು ಪೇಮೆಂಟ್ ಡೀಟೇಲ್ಸ್ನ ಇಲ್ಲಿ ಕೇಳುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ನೇಮ್ ನೀಡಿರ್ತದೆ ಮತ್ತು ಇಲ್ಲಿ SC ST ದವರಿಗೆ ಇಲ್ಲಿ ಪರೀಕ್ಷೆ ಶುಲ್ಕವನ್ನು ವಿನಾಯಿತಿ ನೀಡಿರ್ತಾರೆ. ಪೇಮೆಂಟ್ ಇರೋದಿಲ್ಲ. OBC ಕ್ಯಾಟಗರಿದವರಿಗೆ ಅಷ್ಟೇ 100 ರೂಪೀಸ್ ಇರುತ್ತೆ. ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ. ನಾವು ST ಇದ್ದ ಕಾರಣ ನಿಮಗೆ ಪೇಮೆಂಟ್ನ ನೀಡಿಲ್ಲ. 0 ರೂಪೀಸ್. ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಫೀ 0 ಅಂತ ಈ ಥರ ತೋರಿಸಿದೆ. ನಾವು ಎಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಕೊಂಡು ಇಲ್ಲಿ ಎಲ್ಲ ಸೈಡ್ ಅದಲ್ಲ ಡಿಕ್ಲರೇಷನ್ ಬಾಕ್ಸು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚಾ ಹಾಕಿ ಫ್ರೀ ಹೊಡೆದು ಸಬ್ಮಿಟ್ ಮಾಡಬೇಕಾಗತ್ತೆ. ನೋಡಿ, ಈಗ ಇಲ್ಲಿ ನೀವು ಕ್ಯಾಪ್ಚಾನ ಫಿಲ್ಅಪ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪ್ಲೀಸ್ ವ್ಯೂ ಸಿಗ್ನೇಚರ್ ಆ್ಯಂಡ್ ಬಿಫೋರ್ ಸಬ್ಮಿಟ್ ಅಂದರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ವ್ಯೂ ಮಾಡಬೇಕಾಗತ್ತೆ. ಈ ಥರ ಈಗ ಫೋಟೋ ವ್ಯೂ ಅಪ್ಲೋಡ್ ಫೋಟೋ ಅಂತಿದೆಯಲ್ಲ, ಈ ಥರ ನೀವು ಸಿಗ್ನೇಚರ್ನು ಈ ಥರ ವ್ಯೂ ಮಾಡಬೇಕು. ಈ ಥರ ನೀವು ಕರೆಕ್ಟ್ ಆಗಿದ್ದಿಲ್ಲ ಅಂತ ವ್ಯೂ ಮಾಡಬೇಕು. ಆದರೆ ಎಲ್ಲ ಮಾರ್ಕ್ಶೀಟ್ನು ಈ ಥರ ವ್ಯೂ ಮಾಡ್ಕೊಳ್ಳಿ. ಈ ಥರ ವ್ಯೂ ಮಾಡ್ಕೊಂಡ್ರೆ ನಿಮಗೆ ಸಬ್ಮಿಟ್ ಆಗುತ್ತೆ, ಇಲ್ಲವಾದರೆ ಸಬ್ಮಿಟ್ ಆಗೋದಿಲ್ಲ. ಅದು ಈ ಥರ ನಿಮ್ಮ ಫೋಟೋ ಸಿಗ್ನೇಚರ್ ಈ ಥರ ವ್ಯೂ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟ್ರಕ್ಷನ್ಸ್ನ ನೀಡಿರ್ತಾರೆ. ಇಲ್ಲಿ ನೋಡಿ, ಅದು ರೂಟೆಡ್ ಬರ್ತಿಲ್ಲ, ಇದು ಇನ್ಸ್ಟ್ರಕ್ಷನ್ಸ್ನ ಇಲ್ಲಿ ನೀಡಿರ್ತಾರೆ. ಇಲ್ಲಿ ಐ ಅಗ್ರಿ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯುವರ್ ಅಪ್ಲಿಕೇಶನ್ ಫಾರ್ಮ್ ಆ್ಯಸ್ ಬೀನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಅವರು ರಿಸೀವ್ ಮಾಡಿದ್ದಾರೆ. ನೋಡಿ, ನಿಮ್ಮ ಪೋಸ್ಟ್ ಡೀಟೇಲ್ಸ್ ಇಲ್ಲಿ ನೀವು ನೋಡಿ, ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ನೀವು ಇದನ್ನು ಪ್ರಿಂಟ್ ಹೊಡ್ಕೊಂಡು PDF ಫಾರ್ಮೆಟ್ನಲ್ಲಿ ಸೇವ್ ಮಾಡ್ಕೊಳ್ಳಿ. ಈ ಥರ ನೀವು ಮೊಬೈಲ್ ಮೂಲಕ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೊಳ್ಳಿ. ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.